ಅಂತ ನಾನು ನಿಮ್ಮನ್ನೇ ಪ್ರಶ್ನೆ ಕೇಳಬೇಕು. ಏಕೆಂದರೆ ಸಿ ಟಿ ರವಿ ಜೊತೆ 25 ವರ್ಷದಿಂದ ಒಟ್ಟಿಗೆ ಇದ್ದೀನಿ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂತಂದರೆ ನಾನು ಹತ್ರದಿಂದ ನೋಡಿದ್ದೀನಿ. ಅವ್ರ ಆ ಪದ ಬಳಸಿದ್ದಾರೆ ಅಂತಂದರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದು ಇರ್ತಿರ್ಲಿಲ್ಲ. ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ತಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆಗೆ ಬರ್ತಿರ್ಲಿಲ್ಲ. ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ RSS ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬಂದಿರೋದು ನಮಗೆ ನಂಬಕ್ಕಾಗಲ್ಲ. ಹೆಂಗೆ ಬಿಂಬಿಸ್ತಾರೆ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದರೆ ಸರ್ಕಾರ ಅವ್ರದ್ದು ಇರೋದ್ರಿಂದ. ಸೊ ಅವ್ರು FIR ಹಾಕಿದ ಮೇಲೆ ನಮಗೇನು ಬೇಜಾರಿಲ್ಲ. FIR ಹಾಕಿದ ಮೇಲೆ ಕಸ್ಟಡಿ ಕೊಡಲೇಬೇಕು. ಕಸ್ಟಡಿ ಕೊಟ್ಮೇಲೆ ಸ್ಟೇಷನಲ್ಲಿ ಇರಬೇಕಿತ್ತು. ಅವ್ರು ಇಡೀ ರಾತ್ರಿ ತಿರುಗಿಸೋವಂಥ ಏನು ಅವಶ್ಯಕತೆ ಇತ್ತು? ಸೊ ನಮಗೂ ಆತಂಕ ಆಗೇ ಆಗುತ್ತೆ. ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದು ಕಡೆ ಒಂದೂರಲ್ಲಿ ನಾನು ರಾತ್ರಿ 2 ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವುದೋ ಡ್ಯಾಮ್ ಪಕ್ಕ ಹೋಗಿ ನಿಂತಿತ್ತು ವೆಹಿಕಲ್ಲು, ಇನ್ಯಾವುದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು. ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವಾ? ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗೆ ಬೇಕಾದರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳನ್ನು ಹೆಂಗೆ ಸರ್ಕಾರ ನೋಡ್ಕೊಳುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ. ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ಮೇಡಮ್, ಈಗ ಒಂದು ಯಾರನ್ನೇ ಆರೋಪಿತರನ್ನ ಬಂಧನ ಮಾಡಿದಾಗ ಕುಟುಂಬಸ್ಥರಿಗೆ ಮಾಹಿತಿ ಕೊಡಬೇಕು. ನಿಮಗೆ ಏನಾದರೂ ಖಂಡಿತವಾಗ್ಲೂ ನಮ್ಗೆ ಏನು ಮಾಹಿತಿ ಇಲ್ಲ. ಅವರು ಆರೋಪ ಮಾಡಿದ್ಮೇಲೆ FIR ಹಾಕಿದ್ಮೇಲೆ FIR ಕಾಪಿನ ಸಬ್ಮಿಟ್ ಮಾಡಿ ಅಟ್ಲೀಸ್ಟ್ ಸ್ಟೇಷನಲ್ಲಿ ಇಟ್ಕೋಬೇಕು. ಅದವ್ರ ಡ್ಯೂಟಿ. ಸ್ಟೇಷನಲ್ಲಿ ಇಟ್ಟರೆ ಅಟ್ಲೀಸ್ಟ್ ಏನೋ ನಮ್ಗೆ ಅನ್ಸುತ್ತೆ ಸ್ಟೇಷನ್ ಇದ್ದಾರೆ ಸೇಫ್ ಅಂತ. ಅವರು ನಾವು ಮನೆಗೆ ಕಳಿಸ್ತೀವಿ, ಸೇಫಾಗಿ ಎಲ್ಲ ತಲುಪಿಸ್ತೀವಿ ಅಂತೇಳಿ ಇಡೀ ರಾತ್ರಿ ಸುತ್ತಿಸಿದ್ದಾರೆ ಅಂದರೆ ಇದಕ್ಕೆ ನಾವು ಯಾರನ್ನ ನ್ಯಾಯ ಕೇಳಬೇಕು? ನಾವೇ ಕೇಳಕ್ಕಾಗಲ್ಲ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳು ಹೆಂಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಟ್ಕೊಳಕ್ ಸಾಧ್ಯ? ಯಾವುದೇ ಇನ್ಫಾರ್ಮೇಶನ್ ನಮ್ಗಿಲ್ಲ. ನಾನು ಹಿಂಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲೋ ಅಥವಾ TV ಏನು ಬರುತ್ತೆ ಅದನ್ನು ನಾನು ಹಾಗೆ ನೋಡಿದ್ದು. ನಾನು ಮಂಗಳೂರಲ್ಲಿ ಇದ್ದೆ. ಸೊ ಹಾಗಾಗಿ ನನಗೆ ಸಹಜವಾಗಿ ನಾನೆಲ್ಲ ಹೊರಗಡೆ ಇದ್ದೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ಎಲ್ಲರೂ ಕೇಳ್ತಿರ್ಬೇಕು. ನನಗೆ ಆಶ್ಚರ್ಯ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಲ್ಲ. ನಮ್ಮನೇಲಿ ಫೋನು ಸಿಗ್ತಾ ಇರಲಿಲ್ಲ. ಸೊ ನನಗೆ ಎಷ್ಟು ಆತಂಕ ಅಂತಂದರೆ ಸಹಜವಾಗಿ ಅವ್ರು ಏನು ಹೇಳಿದಾರೆ ಅಂತ ಅದಕ್ಕೆ ಅವ್ರು ಕೌಂಟ್ರ್ ಕೊಟ್ಕೊಂಡು ಅದಕ್ಕೆ ಅವ್ರು ಮಾಡಬೇಕು. ಅಲ್ಲಿ ಉತ್ತರ ಕರ್ನಾಟಕದಲ್ಲೇ ಅವ್ರದ್ದೇ ಅಧಿಕಾರ ಇದೆ. ಸಹಜ ಎಷ್ಟು ದಬ್ಬಳಿಕೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಒಬ್ಬ ಸಾಮಾನ್ಯ ಪ್ರಜೆನ ಹೆಂಗೆ ಸರ್ಕಾರ ನಡೆಸ್ಕೊಳುತ್ತೆ ಅನ್ನೋಕ್ಕೆ ಒಬ್ಬ ಜನಪ್ರತಿನಿಧಿನೇ ಇದು ಮಾಡೋಕ್ಕಾಗಿಲ್ಲ ಅವ್ರಿಗೆ. ಇನ್ನು ಸಾಮಾನ್ಯದವ್ರನ್ನ ಹೆಂಗೆ ನಡೆಸ್ಕೊಳುತ್ತೆ ಅನ್ನೋದೇ ಭಯ ಆಗುತ್ತೆ. ಅವ್ರೇನು ಹೇಳಿಲ್ಲ. ನಾನು ಅವ್ರು ಕೇಳಿದೆ. ಅವ್ರಿಗೆಲ್ಲ ಪಿಕ್ಚರ್ಸ್ ನೋಡ್ತಾ ಇದ್ನಲ್ಲ, ತಲೆಯಲ್ಲಿ ಸ್ವಲ್ಪ ರಕ್ತ ಬ್ಲೀಡ್ ಆಗಿತ್ತು. ಸೊ ಅದಕ್ಕೆ ನಿಮಗೆ ಅದು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದೆ. ಸೊ ಇಲ್ಲ, ಇವಾಗ ದಾವಣಗೆರೆ IBL ಎಲ್ಲ ಇದ್ದೀರಿ. ನನಗೆ ಅಶೋಕ್ ಅಣ್ಣನೂ ಮಾತಾಡಿದ್ರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಜೊತೆ ಮಾತಾಡಿದ್ರು. ನಾವೆಲ್ಲ ಇದ್ದೀವಿ ಅಕ್ಕ ಅಂತ ಧೈರ್ಯ ತುಂಬಿದ್ರು. ತುಂಬ ಖುಷಿ ಆಯಿತು. ಸೊ ನಮಗೇನು ಸಮಾಧಾನ ಅಂದರೆ ಎಲ್ಲರೂ ಅವ್ರ ಜೊತೆ ಇದ್ದರು. ನಮ್ಮೆಲ್ಲ ಹಿರಿಯ ನಾಯಕರುಗಳು ಇದ್ದರು, ಪಕ್ಷದ ಕಾರ್ಯಕರ್ತರುಗಳಿದ್ದರು. ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚು ಏನು ಅಂತಂದರೆ ನಮ್ಮನೆಗೆ ಸಹಜವಾಗಿ ಎಲ್ಲರೂ ಬರ್ತಾರೆ. ಕಾರ್ಯಕರ್ತರು ಅಂದರೆ ನಮಗೊಂದು ಶಕ್ತಿನೇ. ಅದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕಾರ್ಯಕರ್ತರೇ ನಮಗೊಂದು ದೊಡ್ಡ ಶಕ್ತಿ. ಯಾರಿದ್ದಾರೋ ಬಿಡ್ತಾರೆ. ಈಗ ನಾನು ಇಡೀ ದಿನ ಇರಲಿಲ್ಲ ನಿನ್ನೆ. ಸೊ ನನ್ನ ಮಗನ ಜೊತೆ ಅದೇ ಹೇಳ್ತಮ್ಮ, ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ನಿನ್ನನ್ನು. ಇಡೀ ಟೀಮ್ ಬಂದಿದೆ ಅಮ್ಮ, ಕವಿತಾ ಆಂಟಿ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಎಲ್ಲರನ್ನೂ ಕೇಳ್ತಿತ್ತು. ಸೊ ನಾನು ಹೇಳಿದೆ, ಪಾಪು ನಮ್ಮ ಮನೆಗೆ ಎಲ್ಲರೂ ಬಂದೇ ಬರ್ತಾರೆ ಖಂಡಿತ. ಯಾಕೆಂದರೆ ಪಪ್ಪ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಸೊ ಅದರಲ್ಲೂ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ನಮ್ಮ ಮನೆಗೆ ಬರ್ತಾರೆ ಅಂತಂದರೆ ಎಷ್ಟು ರಾತ್ರಿ ಇದ್ರೂ ಬರ್ತಾರೆ. ಆ ಭಯ ನಮ್ಮಲ್ಲಿ ಇಲ್ವೇ ಇಲ್ಲ. ಯಾಕೆಂದರೆ ನಮ್ಮ ಮನೇಲಿ ಒಂದು ಕೆಲಸ ಮಾಡೋ ಹುಡುಗಿನೂ ನಮ್ಮ ಮಕ್ಳು ಏನಾದರೂ ಏಕವಚನದಲ್ಲಿ ಕರೆದ್ರೆ ಅವ್ರು ಹೆಂಗೆ ಕರಿಬೇಕು, ಭಾಷೆ ಮೇಲೆ ನಿಗಾ ಇರಲಿ ಅಂತ ಪ್ರತಿ ಸಲ ಅವ್ರ ಮಕ್ಳನ್ನೇ ಎಚ್ಚರಿಸ್ತಾ ಇರ್ತಾರೆ. ಹಾಗಾಗಿ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋಕ್ಕೆ ನಂಬಕ್ಕೆ ಸಾಧ್ಯ ಇಲ್ಲ. ಸೊ ಯಾರಿಗೆ ಏನು ಅಪಾರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಯಾರ ಬಗ್ಗೆನಾದರೂ ಏನಾದರೂ ಅವರೇ ಊಹಿಸ್ಕೊಂಡು ಮಾತಾಡೋದು ತುಂಬ ಸುಲಭ. ಸೊ ನೇರ ಕೂತು ಅವರೇ ಮಾತಾಡ್ಬೋದಿತ್ತಲ್ವ. ಅದನ್ನ ಇಷ್ಟೊಂದು ಆತಂಕಕ್ಕೆ ತೊಗೊಂಡು ಹೋಗಿ ಒಂದು ವಿಚಿತ್ರವಾಗಿ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದು ನಿಜವಾಗ್ಲೂ ಈ ಸರ್ಕಾರದ ಬಗ್ಗೆ ಯಾರಿಗೂ ಗೌರವ ಇಲ್ದಂಗೆ ಆಯಿತು ಬಿಡಿ. ನಾವು ಅದನ್ನೇ ಮಾಧ್ಯಮದಲ್ಲೇ ನೋಡಿದಲ್ಲ, ನೀವೇನು ತೋರಿಸಿದ್ರಿ ಅದನ್ನ ನಾವು ನೋಡಿದ್ವಿ. ಇಲ್ಲ, ನಾನು ಕೇಳಿದೆ ಚಿಕ್ಕಮಂಗ್ಳೂರು ಬರ್ತಾ ಇದ್ದೀರಾ ನೀವು ಅಂತ. ಇಲ್ಲ, ಬೆಂಗಳೂರಿಗೆ ಹೋಗ್ತಾರಂತೆ. ನಾಳೆ ಅವ್ರಿಗೆ ಮಂಡ್ಯದಲ್ಲಿ ಕಾರ್ಯಕ್ರಮ ಇದೆ, ಆದರೆ ನನಗೇನು ಆಯಾಸ ಆಗಿಲ್ಲ ಅಂತಂದರು. ಸೊ ನಾನು ಹೇಳಿದೆ ಏನಾದರೂ ಫಸ್ಟ್ ಏಡ್ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕೆಂದ್ರೆ ನೆನ್ನೆ ಇಡೀ ಅವ್ರಿಗೊಂದು ಟ್ರೀಟ್ಮೆಂಟು ಕೊಟ್ಟಿಲ್ಲ ಬ್ಲೀಡ್ ಆಗಿದ್ದಕ್ಕೆ. ಸೊ ಏನೂ ಮಾಡಿಲ್ಲ. ಸೊ ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದೆ. ಮತ್ತು ನೆನ್ನೆ ಇಡೀ ರಾತ್ರಿ ಊಟನೂ ಮಾಡಿಲ್ಲ ಅವರು. ಸೊ ಸ್ವಲ್ಪ ಆಯಾಸ ಆಗಿದ್ರು. ಸೊ ಹೇಳಿದೆ ಫ್ರೆಶ್ ಅಪ್ ಆಗಿ ನಾನು ಇನ್ನೂ ಬೆಂಗಳೂರು ರೀಚ್ ಆಗಿಲ್ಲ ಅಂತ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.